ನಮಸ್ಕಾರ ಗೆಳೆಯರೆ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್, ಇವತ್ತಿನ ನ್ಯೂ ಅಪ್ಡೇಟ್ ಹಾಗೂ ಇವತ್ತಿನ ಗುಡ್ ನ್ಯೂಸ್ ಏನೆಂದರೆ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ. 2 ತಿಂಗಳ ಕಂತಿನ ಹಣದ ಬಗ್ಗೆ ತಿಳಿದುಕೊಳ್ಳೋಣ ಗೆಳೆಯರೆ. ಸುಕನ್ಯಾ ಸಮೃದ್ಧಿ ಯೋಜನೆ, ಹೌದು ಗೆಳೆಯರೆ, ಸುಕನ್ಯಾ ಸಮೃದ್ಧಿ ಯೋಜನೆ ಹೆಣ್ಣು ಮಗುವಿಗೆ ಇದೀಗ 72 ಲಕ್ಷವರೆಗೂ ಸಿಗುತ್ತಾ? ಕೇಂದ್ರ ಸರ್ಕಾರದಿಂದ ಸೂಪರ್ ಸ್ಕೀಮ್ ತಿಳಿದುಕೊಳ್ಳೋಣ ಗೆಳೆಯರೆ. ಪಿಎಂ ಕಿಸಾನ್ ಯೋಜನೆ, ಹೌದು ಗೆಳೆಯರೆ, ಈ ಯೋಜನೆಯಲ್ಲಿ 63,500 ಕೋಟಿ ರೂಪಾಯಿ ಮೀಸಲು. ತಿಳಿದುಕೊಳ್ಳೋಣ ಮುಖ್ಯ ಮಾಹಿತಿಗಳೊಂದಿಗೆ. ಅದಾದ ನಂತರ ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲಿ ರೈತರಿಗೆ ಸಿಗಲಿದೆ 5 ಎಕರೆಗೆ 90% ಸಹಾಯಧನ. ಗೆಳೆಯರೆ, ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ಅನ್ನದಾತರಿಗೆ ಯಾವ ಯೋಜನೆಯಿಂದ ಸೌಕರ್ಯ ಸಿಗಲಿದೆ ಮತ್ತು ಈ ಯೋಜನೆಯಿಂದ ಸಿಗಲಿದೆ ಅವರಿಗೆ 30,000 ರೂಪಾಯಿವರೆಗೂ ಸಹ ಪಿಂಚಣಿ. ಗೆಳೆಯರೆ, ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ರೈತರಿಗೆ ಟ್ರ್ಯಾಕ್ಟರ್ ಖರೀದಿಗೆ ಸರ್ಕಾರದಿಂದಲೇ ಸಿಗಲಿದೆ 50% ಸಬ್ಸಿಡಿ. ಗೆಳೆಯರೆ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ಕೇಂದ್ರ ಸರ್ಕಾರದಿಂದ ಆಧಾರ್ ಕಾರ್ಡ್ ಕುರಿತು ಸಿಹಿ ಸುದ್ದಿ ಗೆಳೆಯರೆ. ಹಾಗೂ ಹಿರಿಯ ನಾಗರಿಕರಿಗೆ ಸಿಗಲಿದೆಯಾ ಗುಡ್ ನ್ಯೂಸ್ ಅಥವಾ ಭರ್ಜರಿ ಡಿಸ್ಕೌಂಟ್? ಬನ್ನಿ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿದುಕೊಳ್ಳೋಣ ಗೆಳೆಯರೆ. ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ವಿಶೇಷ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ಗೆಳೆಯರೆ ತಾವು ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಗೆಳೆಯರೆ, ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಿಹಿ ಸುದ್ದಿ ನೀಡಿದ್ದು, ಗೃಹಲಕ್ಷ್ಮಿ ಯೋಜನೆ 2 ಕಂತಿನ ಹಣ ಬಿಡುಗಡೆ ಮಾಡಲಾಗುವುದು ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇಲ್ಲಿವರೆಗೂ 24 ಕಂತಿನ ಹಣವು ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದುವರೆಗೂ ಸಹ 2 ಕಂತಿನ ಹಣ ಬಿಡುಗಡೆ ಮಾಡಿದ್ದೇವೆ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 26 ಕಂತಿನಲ್ಲಿ 52,000 ರೂಪಾಯಿಗಳು ಫಲಾನುಭವಿಗಳಿಗೆ ನೀಡಿದ್ದೇವೆ ಎಂದು ತಿಳಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಹಣವು ನಿಮ್ಮ ಖಾತೆಯಲ್ಲಿ ಜಮಾ ಆಗಿದೆ ಅಥವಾ ಇಲ್ಲವೆಂದು ತಿಳಿದುಕೊಳ್ಳುವುದಕ್ಕಾಗಿ ಮುಖ್ಯವಾಗಿ ಸಹಾಯವಾಣಿಗೆ ಕರೆ ಮಾಡಬಹುದಾಗಿದೆ ಗೆಳೆಯರೆ. ಹೌದು ಗೆಳೆಯರೆ, 181 ಸಹಾಯವಾಣಿ ಸಂಖ್ಯೆಗೆ ತಾವು ಕರೆ ಮಾಡೋದ್ರ ಜೊತೆಗೆ ಗೃಹಲಕ್ಷ್ಮಿ ಹಣ ಯೋಜನೆಯು ಬಂದಿದೆ ಅಥವಾ ಇಲ್ಲ ಎಂದು ತಿಳಿದುಕೊಳ್ಳಬಹುದಾಗಿದೆ. ಇದು ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಸಹಾಯವಾಣಿಯನ್ನು ತೆರೆಯಲ್ಪಟ್ಟಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಹ ಇದು ಹಣ ಬಂದಿದೆ ಅಥವಾ ಇಲ್ಲ ಒಂದು ಸಂದರ್ಭದಲ್ಲಿ ತಾವು ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ ಗೆಳೆಯರೆ. ಕೆಲವೊಮ್ಮೆ ತಾಂತ್ರಿಕ ದೋಷಗಳಿಂದಾಗಿ ಅಥವಾ KYC ಮಾಡದಿದ್ದರೆ ಅಥವಾ ತೆರಿಗೆ ಪಾವತಿ ಮಾಡದಿದ್ದರೆ ಆ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಹಣವು ನೀಡಲಾಗಿರುವುದಿಲ್ಲ. ಹೌದು ಗೆಳೆಯರೆ, ತಾವು 181 ಸಹಾಯವಾಣಿಗೆ ಕರೆ ಮಾಡೋದ್ರ ಮೂಲಕ ಅಲ್ಲಿರುವಂತಹ ಆಪರೇಟರ್ಗಳನ್ನು ತಮ್ಮ ದೂರುಗಳ ಮಾಹಿತಿಯನ್ನು ಪಡೆಯುತ್ತಾರೆ. ನಂತರ ದೂರುದಾರರ ಯಾವುದೇ ತಾಲೂಕಿಗೆ ಬಂದಿದ್ದರೆ ಆ ತಾಲೂಕು ಸಂಬಂಧಪಟ್ಟಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ರವಾನಿಸುತ್ತಾರೆ. ಅದರಿಂದ ತಾವು ಮಾಹಿತಿ ಪಡೆದು ಫಲಾನುಭವಿಗಳಿಗೆ ತಲುಪಿಸುತ್ತಾರೆ ಗೆಳೆಯರೆ. ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ಪ್ರತಿಯೊಬ್ಬ ತಂದೆಗೂ ತನ್ನ ಮಗಳ ಮೇಲೆ ಅಪಾರ ಪ್ರೀತಿ ಇರುತ್ತದೆ. ಹೌದು ಗೆಳೆಯರೆ, ತನ್ನ ಮಗುವಿಗೆ ಗೌರವಯುತವಾದಂತಹ ಶಿಕ್ಷಣ ನೀಡಲು ಮದುವೆ ಮಾಡುವುದು ಅಥವಾ ತಂದೆ ತಾಯಿಯರ ಕನಸಾಗಿರುತ್ತದೆ. ಅದರ ಬದಲಾಗಿ ಕನಸುಗಳನ್ನು ನನಸಾಗಿಸಲು ಆರ್ಥಿಕ ಭದ್ರತೆ ಮುಖ್ಯವಾಗಿ ಪ್ರಮುಖವಾಗಿ ಬೇಕಾಗುತ್ತದೆ ಗೆಳೆಯರೆ. ಹೆಣ್ಣು ಮಕ್ಕಳಿಗ ಸುವರ್ಣಾವಕಾಶ ಅಥವಾ ಭವಿಷ್ಯದತ್ತ ಹೆಜ್ಜೆ ಏರ್ಪಡಿಸುವಂತಹ ಸುಕನ್ಯಾ ಸಮೃದ್ಧಿ ಯೋಜನೆಯು ಸಹ ಈ ಮೂಲಕ 72 ಲಕ್ಷವರೆಗೂ ಸಹ ಪಡೆಯುವಂತಹ ಅವಕಾಶವಿರುತ್ತದೆ ಗೆಳೆಯರೆ. ಜನವರಿ 22, 2015 ಬೇಟಿ ಬಚಾವ್ ಮತ್ತು ಬೇಟಿ ಪಡಾವ್ ಎಂಬ ಘೋಷಣೆಯಿಂದಾಗಿ ಪ್ರಾರಂಭಿಸಲಾಗದಂತಹ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಯಶಸ್ವಿಯಾಗಿ 11 ವರ್ಷಗಳನ್ನು ಪೂರೈಸಿದೆ. ಹೌದು ಗೆಳೆಯರೆ, ಈ ಯೋಜನೆಯಲ್ಲಿ ಉನ್ನತ ಶಿಕ್ಷಣ ಮತ್ತು ಮದುವೆಗಾಗಿ ಅವರಿಗೆ ಸಹಾಯವಾಗುತ್ತದೆ ಎಂದು ತಿಳಿಸಲಾಗಿದೆ. ಒಟ್ಟು ಮೊತ್ತವನ್ನು 71.8 ಲಕ್ಷ ರೂಪಾಯಿಗಳನ್ನು ಪಡೆಯಲು ಅವರು ಬಯಸಿದರೆ ಪ್ರತಿ ವರ್ಷ ಏಪ್ರಿಲ್ 1 ರಿಂದ 5 ಠೇವಣಿಯಲ್ಲಿ ಇಡಲು ಮರೆಯಬೇಡಿ ಎಂದು ತಿಳಿಸಿದೆ. ಹೌದು ಗೆಳೆಯರೆ, ಈ ಯೋಜನೆಯಲ್ಲಿ ಅಪಾಯ ಶೂನ್ಯವಾಗಿರುತ್ತದೆ. ಯಾಕೆಂದ್ರೆ ಸಣ್ಣ ಉಳಿತಾಯ ಯೋಜನೆಯಲ್ಲಿ 8.20% ಅಧಿಕ ಬಡ್ಡಿ ದರವು ಪ್ರಾಪ್ತಿಯಾಗ್ತದೆ. ಸೆಕ್ಷನ್ 80C ನಲ್ಲಿ ಈ ಅಡಿಯಲ್ಲಿ ವರ್ಷಕ್ಕೆ 1.5 ಲಕ್ಷ ತೆರಿಗೆ ವಿನಾಯಿತಿ ಪಡೆಯಬಹುದಾಗಿದೆ. ತಿಂಗಳಿಗೆ ಕೇವಲ 250 ರೂಪಾಯಿ ನೋಂದಾಣಿಕೆ ಮಾಡುವಂತ ಖಾತೆ ಇದು ಆಗಿರುತ್ತದೆ ಗೆಳೆಯರೆ. ಮಗುವಿಗೆ ಜನನದ ನಂತರ 10 ವರ್ಷಗಳ ಒಳಗಡೆ ಯಾವುದೇ ಸಮಯದಲ್ಲಿ ಖಾತೆಯನ್ನು ತೆರೆಯಬಹುದಾಗಿದೆ. ಈ ಸೌಲಭ್ಯವು ಗರಿಷ್ಠವಾಗಿ 2 ಹುಡುಗಿಯರಿಗೆ ಲಭ್ಯವಾಗುತ್ತದೆ. ಖಾತೆಯನ್ನು ತೆರೆದ ದಿನಾಂಕದಿಂದ 21 ವರ್ಷಗಳ ನಂತರ ಆ ಹಣವು ಪಡೆಯಬಹುದಾಗಿದೆ. ಮಗುವಿಗೆ 18 ವರ್ಷ ತುಂಬಿದ ನಂತರ ಉನ್ನತ ಶಿಕ್ಷಣಕ್ಕಾಗಿ 50% ಹಣವನ್ನು ಹಿಂಪಡೆಯಬಹುದಾಗಿ ತಿಳಿಸಲಾಗಿದೆ ಗೆಳೆಯರೆ. ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ಸತತವಾಗಿ 9ನೇ ಕೇಂದ್ರ ಬಜೆಟ್ ಮಂಡನೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2026-27 ಆರ್ಥಿಕ ವರ್ಷಕ್ಕೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ 63,500 ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡುವುದಾಗಿ ಘೋಷಿಸಿದರು. ಆದರೆ ಕೇಂದ್ರ ಸರ್ಕಾರವು ವಾರ್ಷಿಕ ನೆರವಿನ ಮೊತ್ತವನ್ನು ವರ್ಷಕ್ಕೆ 6,000 ರೂಪಾಯಿಗೆ ಬದಲಾಯಿಸಿದೆ ಗೆಳೆಯರೆ. ಪಿಎಂ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಪ್ರಮುಖವಾಗಿ ಮುಂದುವರಿಯುತ್ತಿರುವಂತಹ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ನಿರಂತರವಾಗಿ ರೈತರು ನಂಬಿಕೆಯನ್ನು ಉಳಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ
ಪಾತ್ರ ವಹಿಸಿದೆ. ಹೌದು ಗೆಳೆಯರೆ, ಅರ್ಹ ರೈತರಿಗೆ ವಾರ್ಷಿಕ ಆದಾಯವು 6,000 ರೂಪಾಯಿ ನೆರವು ನೀಡಲು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ ರೈತರಿಗೆ ನೆರವು ನೀಡಲಾಗುತ್ತಿದೆ ಗೆಳೆಯರೆ. ಹೌದು ಗೆಳೆಯರೆ, ಇದು 2019ರಲ್ಲಿ ಪ್ರಾರಂಭವಾಗಿದ್ದು ನೇರವಾಗಿ 3 ಸಮಾನ ಕಂತುಗಳಲ್ಲಿ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗುತ್ತದೆ. ಗೆಳೆಯರೆ, ಈ ಯೋಜನೆಯು ದೇಶಾದ್ಯಂತ 11 ಕೋಟಿ ಹೆಚ್ಚು ರೈತರನ್ನು ಬೆಂಬಲಿಸುತ್ತಿದೆ. ವರ್ಷವಿಡೀ ಸ್ಥಿರವಾದ ಆರ್ಥಿಕ ಬೆಂಬಲವನ್ನು ಖಾತ್ರಿಪಡಿಸುತ್ತಿದೆ. ಗೆಳೆಯರೆ, ಅರ್ಹ ರೈತರಿಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಸಹ ಯಾವಾಗ ಕಂತು ಪಡೆಯುತ್ತಾರೆ ಎಂಬುದನ್ನು ತಿಳಿಸಲಾಗುತ್ತದೆ. 72ನೇ ಕಂತಿನ 2,000 ರೂಪಾಯಿಗಳನ್ನು ತಿಂಗಳಿಗೆ ಕೊನೆ ವಾರದಲ್ಲಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡುವ ನಿರೀಕ್ಷೆಯಲ್ಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ 21 ಕಂತುಗಳನ್ನು ಬಿಡುಗಡೆ ಮಾಡಿದ್ದಾರೆ ಎಂದು ತಿಳಿಸಲಾಗಿದೆ. ಗೆಳೆಯರೆ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ಕೃಷಿ ಸಿಂಚಾಯಿ ಯೋಜನೆ. ಹೌದು ಗೆಳೆಯರೆ, ರೈತರಿಗೆ ಇದೊಂದು ಗುಡ್ ನ್ಯೂಸ್ ಆಗಿದ್ದು 2025-26ನೇ ಸಾಲಿನಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ನೀರಿನ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸುವುದಕ್ಕಾಗಿ ಸೂಕ್ಷ್ಮ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಲು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಎಲ್ಲ ವರ್ಗದ ಆಸಕ್ತ ರೈತರಿಗೆ ಸಹಾಯಧನ ಪಡೆಯಲು ಅರ್ಜಿ ಆಹ್ವಾನಿಸಲಾಗುತ್ತಿದೆ. ಗೆಳೆಯರೆ, ರೈತರಿಗೆ 5 ಎಕರೆವರೆಗಿನ ಪ್ರದೇಶ 90% ಸಹಾಯಧನ ಹಾಗೂ ಮೇಲ್ಪಟ್ಟ ಪ್ರದೇಶ 45% ದರದಂತೆ ಸಹಾಯಧನ ಒಟ್ಟಾರೆ ಗರಿಷ್ಠ 12.50 ಎಕರೆ ಪ್ರದೇಶಗಳಿಗೆ ನೀಡಲು ಅವಕಾಶವಿದೆ ಎಂದು ಹೇಳಲಾಗಿದೆ. ಗೆಳೆಯರೆ, ಹೌದು ಗೆಳೆಯರೆ, 7 ವರ್ಷಗಳ ಹಿಂದೆ ಸೂಕ್ಷ್ಮ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡು ಸಹಾಯಧನ ಪಡೆಯುತ್ತಿರುವಂತಹ ರೈತರಿಗೆ ಇದು ಸೂಕ್ಷ್ಮವಾದ ನೀರಾವರಿ ಅಳವಡಿಸಿಕೊಳ್ಳದಲ್ಲಿ ಸಹಾಯಧನ ಪಡೆಯಲು ಅರ್ಹರಾಗಿದ್ದಾರೆ ಎಂದು ಹೇಳಲಾಗುತ್ತದೆ. ಸಹಾಯಧನವನ್ನು ಯೋಜನೆಯಡಿಯಲ್ಲಿ ಮಾರ್ಗಸೂಚಿ ಹಾಗೂ ಅನುದಾನ ಲಭ್ಯತೆ ಮತ್ತು ಜ್ಯೇಷ್ಠತೆ ಅನುಸಾರ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಳಿಗಾಗಿ ರೈತರು ತಮ್ಮ ಹೋಬಳಿ ಅಥವಾ ತಾಲೂಕು ಮಟ್ಟದ ತೋಟಗಾರಿಕೆಯ ಕಚೇರಿಗಳಲ್ಲಿ ಸಂಪರ್ಕಿಸುವಂತೆ ತೋಟಗಾರಿಕೆ ಜಂಟಿ ನಿರ್ದೇಶಕರು ಪ್ರಕಟಣೆಯನ್ನು ತಿಳಿಸಿದ್ದಾರೆ ಎಂದು ಹೇಳಲಾಗಿದೆ. ಗೆಳೆಯರೆ, ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ಅನ್ನದಾತರಿಗೆ ಹೊಸ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಸಮಾಜದ ವಿವಿಧ ವರ್ಗಗಳ ಜನರಿಗಾಗಿ ಅನೇಕ ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತರುತ್ತಿದೆ. ಗೆಳೆಯರೆ, ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆಗಾಗಿ ಒದಗಿಸುವಂತಹ ಅನೇಕ ಉದ್ದೇಶಗಳನ್ನು ಪಿಂಚಣಿ ಯೋಜನೆಗಳನ್ನು ಪರಿಚಯಿಸಲಾಗುತ್ತಿದೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಅಡಿಯಲ್ಲಿ ಸಣ್ಣ ಮತ್ತು ಮಧ್ಯಮ ರೈತರಿಗೆ ಸಾಮಾಜಿಕ ಹಾಗೂ ಆರ್ಥಿಕ ಭದ್ರತೆ ಒದಗಿಸುವುದಕ್ಕಾಗಿ ಇದು ಗುರಿಯನ್ನು ಹೊಂದಿದೆ ಎಂದು ಹೇಳಲಾಗುತ್ತಿದೆ. 18ರಿಂದ 40 ವರ್ಷದ ವಯಸ್ಸಿನ ರೈತರಿಗೆ ಅನೇಕ ಯೋಜನೆಗಳನ್ನು ಮೂಡಿಸಬಹುದಾಗಿದೆ. ರೈತರು ತಮ್ಮ ವಯಸ್ಸಿನ ಆಧಾರದ ಮೇಲೆ ಪ್ರತಿ ತಿಂಗಳು 55ರಿಂದ 200 ರೂಪಾಯಿವರೆಗೂ ಸಹ ಕಂತುಗಳನ್ನು ಪಾವತಿಸಬೇಕಾಗುತ್ತದೆ. ಈ ಕಂತುಗಳಲ್ಲಿ ರೈತರು 60 ವರ್ಷ ವಯಸ್ಸು ತಲುಪುವವರೆಗೂ ಪಾವತಿಸಬೇಕಾಗುತ್ತದೆ. ರೈತರು 60 ವರ್ಷ ಪೂರೈಸಿದ ಬಳಿಕ ಈ ಯೋಜನೆಯ ಕುರಿತು ಪಾವತಿ ಪ್ರತಿಕ್ರಿಯೆ ಅಂತ್ಯಗೊಳ್ಳುತ್ತದೆ. ನಂತರ ಸರ್ಕಾರ ನೋಂದಾಯಿಸಿದ ರೈತರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಪಿಂಚಣಿಯನ್ನು ಜೀವಿತಾವಧಿ ಪೂರ್ತಿಗೆ ನೀಡುತ್ತದೆ. ಹಾಗಾದರೆ ಪಿಎಂ ಕಿಸಾನ್ ಮಾನ್ ಧನ್ ಯೋಜನೆ ಸೇರಲು ರೈತರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ನೋಂದಾಯಿಸಬೇಕಾಗಿರುತ್ತದೆ. ನಂತರ ಕಿಸಾನ್ ಮಾನ್ ಧನ್ ಯೋಜನೆಯಲ್ಲಿ ಸಂಬಂಧಿಸಿದಂತ ಅರ್ಜಿಯನ್ನು ಭರ್ತಿ ಮಾಡಬೇಕಾಗುತ್ತದೆ. ಅರ್ಜಿ ಸಲ್ಲಿಸಲು ನಂತರ ಮಾಸಿಕ ಕಂತುಗಳು ಸಹ ಸ್ವಯಂಚಾಲಿತವಾಗಿ ರೈತರ ಖಾತೆಯಿಂದ ಕಡಿತವಾಗಲು ಆರಂಭವಾಗುತ್ತದೆ. ಈ ಯೋಜನೆಯಲ್ಲಿ ಸೇರಬೇಕಾದ್ರೆ ಅಗತ್ಯವಾದ ದಾಖಲೆಗಳೇನೆಂದರೆ ಆಧಾರ್ ಕಾರ್ಡ್ ಪ್ರತಿ ಬೇಕು ಮತ್ತು 2 ಪಾಸ್ಪೋರ್ಟ್ ಸೈಜ್ ಗಾತ್ರದ ಫೋಟೋಗಳು ಬೇಕಾಗುತ್ತದೆ. ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತದೆ. ಗೆಳೆಯರೆ, ಹೌದು ಗೆಳೆಯರೆ, ಅರ್ಜಿ ಸಲ್ಲಿಕೆ ಪ್ರತಿಕ್ರಿಯೆಯನ್ನು ಪೂರ್ಣಗೊಂಡ ನಂತರ ರೈತರಿಗೆ ವಿಶಿಷ್ಟ ಪಿಂಚಣಿ ಸಂಖ್ಯೆ ಮತ್ತು ಪಿಂಚಣಿ ಕಾರ್ಡನ್ನು ನೀಡಲಾಗುವುದು. ಕಂತು ಪಾವತಿ ಮಾಡಬೇಕೆಂದರೆ ಈ ಯೋಜನೆಯಲ್ಲಿ ಪ್ರಮುಖವಾಗಿ ಆಕರ್ಷಣೆ ಎಂದರೆ ರೈತರು ತಮ್ಮ ಜೇಬಿನಿಂದ ಪ್ರತ್ಯೇಕವಾಗಿ ಹಣ ಪಾವತಿಸುವ ಅಗತ್ಯ ಇರುವುದಿಲ್ಲ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ರೈತರಿಗೆ ದೊರೆಯುವಂತಹ ಹಣವು 6,000 ರೂಪಾಯಿ ಮೊತ್ತದಲ್ಲಿಯೇ ಮಾಸಿಕ ಕಂತುಗಳು ಕಡಿತಗೊಳ್ಳುತ್ತದೆ. ಉಳಿದ ಹಣವನ್ನು ಸಹ ರೈತರ ಖಾತೆಗೆ ಜಮಾವಾಗುತ್ತದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ 2019ರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆಗೊಳಿಸಿತು. ಈ ಯೋಜನೆಯು ಕೃಷಿ ಭೂಮಿ ಹೊಂದಿರುವಂತಹ ಎಲ್ಲ ರೈತ ಕುಟುಂಬಗಳಿಗೆ ವಾರ್ಷಿಕ 6,000 ರೂಪಾಯಿ ನೆರವನ್ನು ಆರ್ಥಿಕವಾಗಿ ನೀಡುತ್ತದೆ. ಮೊತ್ತದಲ್ಲಿರುವಂತಹ 4 ತಿಂಗಳ 2,000 ರೂಪಾಯಿಗಳನ್ನು 3 ಕಂತುಗಳಲ್ಲಿ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಎಂದು ಹೇಳಲಾಗಿದೆ. ಗೆಳೆಯರೆ, ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ಸ್ವಂತ ಟ್ರ್ಯಾಕ್ಟರ್ ಕೊಳ್ಳುವಂತಹ ಕನಸು ಕಂಡಂತ ರೈತರಿಗೆ ಸಿಹಿ ಸುದ್ದಿ ಕೇಂದ್ರ ಸರ್ಕಾರ ಕೊಟ್ಟಿದೆ. ಟ್ರ್ಯಾಕ್ಟರ್ ಖರೀದಿಗೆ ಸಹಾಯಧನ ಮಾಡುತ್ತಿದೆ. ಟ್ರ್ಯಾಕ್ಟರ್ ಖರೀದಿಸುವುದಕ್ಕೆ 50% ಸಬ್ಸಿಡಿ ಸಹ ನೀಡುತ್ತಿದೆ. ಗೆಳೆಯರೆ, ಹೌದು ಗೆಳೆಯರೆ, 10 ಲಕ್ಷ ರೂಪಾಯಿ ಟ್ರ್ಯಾಕ್ಟರ್ ನಿಮಗೆ ಕೇವಲ 5 ಲಕ್ಷ ರೂಪಾಯಿದಲ್ಲಿ ಸಿಗುತ್ತದೆ. ಗೆಳೆಯರೆ, ಹೌದು ಗೆಳೆಯರೆ, ಕೃಷಿ ಭಾರತದಲ್ಲಿ ಯಾವಾಗಲೂ ಪ್ರಮುಖ ಆರ್ಥಿಕ ವಲಯವಾಗಿದ್ದು ಗ್ರಾಮೀಣ ಮತ್ತು ಅರೆನಗರದ ಪ್ರದೇಶಗಳಲ್ಲಿರುವಂತಹ ಭೂಮಿಯನ್ನು ಅವಲಂಬಿತರಾಗಿರುವಂತಹ ಶ್ರೀಮಂತರು, ಬಡವರು ಮತ್ತು ಇಬ್ಬರು ಸಹ ಬೆಂಬಲಿಸುತ್ತದೆ. ಭಾರತ ಸರ್ಕಾರವು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಕೈಗೊಳ್ಳುವಂತಹ ಬೆಲೆಯನ್ನು ಮತ್ತು ಸುಲಭವಾದ ಲಭ್ಯತೆಯನ್ನು ಆಧುನಿಕ ಕೃಷಿ ಉಪಕರಣಗಳನ್ನು ಒದಗಿಸುವಂತಹ ಕ್ರಾಂತಿಕಾರಕ ಕಾರ್ಯಕ್ರಮಗಳನ್ನು ಕಿಸಾನ್ ಟ್ರ್ಯಾಕ್ಟರ್ ಯೋಜನೆಯಡಿಯಲ್ಲಿ ಪ್ರಾರಂಭಿಸಿದೆ. ಟ್ರ್ಯಾಕ್ಟರ್ ಖರೀದಿಸಲು ಮತ್ತು ಗಣನೀಯ ಸಬ್ಸಿಡಿಗಳನ್ನು ಒದಗಿಸುವಂತಹ ಈ ಯೋಜನೆಯು
ರೈತರನ್ನು ನೇರವಾಗಿ ಬೆಂಬಲಿಸುವಂತಹ ಅಥವಾ ಸಬಲೀಕರಣ ಮಾಡುವಂತಹ ಉದ್ದೇಶವಾಗಿದೆ. ಇದು ಉನ್ನತೀಕರಿಸುತ್ತದೆ ಮತ್ತು ಪರೋಕ್ಷವಾಗಿ ಸುಧಾರಿಸುವಂತಹ ಕೃಷಿ ಪದ್ಧತಿಗಳಿಗೆ ಸಹ ಕೊಡುಗೆಯನ್ನು ನೀಡುತ್ತದೆ ಗೆಳೆಯರೆ. ಕಿಸಾನ್ ಟ್ರ್ಯಾಕ್ಟರ್ ಯೋಜನೆಯಲ್ಲಿ ಸೀಮಿತ ಆರ್ಥಿಕ ನೆರವು ಸಹ ಇದು ಕಾರ್ಯಕ್ರಮವಾಗಿದೆ ಎಂದು ಹೇಳಬಹುದು. ಭಾರತೀಯ ಕೃಷಿ ಅಧಿಕರಣದಲ್ಲಿ ಕೈಗೊಂಡಂತಹ ಕೈಯಿಂದ ಮಾಡುವಂತಹ ಶ್ರಮ ಮತ್ತು ಕಡಿಮೆ ಮಾಡುವಂತಹ ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವಂತಹ ಗುರಿಯನ್ನು ಇದು ಹೊಂದಿರುವುದು. ಅದಲ್ಲದೆ ಕೃಷಿ ಸಲಕರಣೆಗಳನ್ನು ವೆಚ್ಚ ಮತ್ತು ಕಾರ್ಮಿಕರ ಕೊರತೆಯಿಂದಾಗಿ ಟ್ರ್ಯಾಕ್ಟರ್ಗಳು ಅಗತ್ಯವಾಗುತ್ತದೆ ಗೆಳೆಯರೆ. ಈ ಯೋಜನೆಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಸಹ ಗಮನಾರ್ಹ ಆರ್ಥಿಕ ಹೊರೆ ಇಲ್ಲದೆ ಸಹ ಯಾಂತ್ರಿಕ ಕೃಷಿ ಯೋಜನೆಗಳನ್ನು ಅದರ ಪ್ರಯೋಜನಗಳನ್ನು ಪಡೆಯಲು ಇದು ಸಹಾಯವಾಗುತ್ತದೆ ಎಂದು ಹೇಳಲಾಗಿದೆ ಗೆಳೆಯರೆ. ಮತ್ತೊಂದು ವಿಶೇಷ ಮಹತ್ವದ ಮಾಹಿತಿ ಏನೆಂದರೆ ನಿಮ್ಮ ಆಧಾರ್ ಕಾರ್ಡ್ ಸುಲಭವಾಗಿ ಅದರ ವಿವರಗಳನ್ನು ನವೀಕರಿಸಬಹುದಾಗಿದೆ. ಹೌದು ಗೆಳೆಯರೆ, ಹೊಸ ಆಧಾರ್ ಅಪ್ಲಿಕೇಶನ್ ಅನ್ನು ಸಂಪೂರ್ಣವಾಗಿ ಪ್ರಾರಂಭಿಸಿದೆ. ಈ ಮೂಲಕ ಆಧಾರ್ಗೆ ಸಂಬಂಧಿಸಿದಂತ ಅನೇಕ ಕಾರ್ಯಗಳನ್ನು ಸಹ ಒಂದೇ ಸ್ಥಳದಲ್ಲಿ ಮಾಡಬಹುದಾಗಿದೆ. ಇದರಲ್ಲಿ ಈಗ ಗಮನಾರ್ಹ ಬದಲಾವಣೆಗಳನ್ನು ಬಂದಿದೆ ಗೆಳೆಯರೆ. ಹೌದು ಗೆಳೆಯರೆ, ಮೊಬೈಲ್ ಸಂಖ್ಯೆ ಮತ್ತು ಅಥವಾ ವಿಳಾಸದಿಂದ ಪ್ರಮುಖ ವಿವರಗಳನ್ನು ಅಪ್ಲಿಕೇಶನ್ ಇಂದ ನೇರವಾಗಿ ನವೀಕರಿಸಬಹುದಾಗಿದೆ. ಆಧಾರ್ನಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆ ಅಥವಾ ವಿಳಾಸವನ್ನು ನವೀಕರಿಸಬಹುದಾಗಿದೆ ಗೆಳೆಯರೆ. ಹೌದು ಗೆಳೆಯರೆ, ದೀರ್ಘಕಾಲದಿಂದ ಯೋಚಿಸುತ್ತಿದ್ದರೆ ಹೊಸ ಆಧಾರ್ ಕಾರ್ಡ್ ಅಪ್ಲಿಕೇಶನ್ ಸಹಾಯದಿಂದ ಈ ಕಾರ್ಯವನ್ನು ಸಹ ನೀವು ಮನೆಯಲ್ಲಿಯೇ ಸೌಕರ್ಯದಿಂದ ಮಾಡಬಹುದಾಗಿದೆ ಗೆಳೆಯರೆ. ಮತ್ತೊಂದು ವಿಶೇಷ ಮಾಹಿತಿ ಏನೆಂದರೆ ಕೇಂದ್ರ ಸರ್ಕಾರವು ಹಿರಿಯ ನಾಗರಿಕರಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಗೆಳೆಯರೆ. ಹೌದು ಗೆಳೆಯರೆ, 2026-27ನೇ ಸಾಲಿನಲ್ಲಿ ಬಜೆಟ್ ಮಂಡನೆಯಲ್ಲಿ ಸಹ ಇದು ಪ್ರಸ್ತಾವನೆ ಆಗಿದೆ ಗೆಳೆಯರೆ. ಅದರಿಂದ ರಿಯಾಯಿತಿ ಪಡೆಯುವಂತಹ ಸೇವೆಯನ್ನು ಬಜೆಟ್ ಪೂರ್ವ ಸಭೆಗಳಲ್ಲಿ ಚರ್ಚೆಯಾಗಿದ್ದು ಸರ್ಕಾರ ಅದನ್ನು ಮತ್ತೆ ಜಾರಿಗೆ ತರಲು ಸಿದ್ಧವಾಗಿದೆ ಎಂದು ಹೇಳಲಾಗಿದೆ ಗೆಳೆಯರೆ. ಹೌದು ಗೆಳೆಯರೆ, ಆರ್ಥಿಕವಾಗಿ ವೃದ್ಧರ ಸಬಲೀಕರಣಕ್ಕಾಗಿ ವೃದ್ಧ ಪ್ರಯಾಣಿಕರಿಗೆ ಪ್ರಯೋಜನ ನೀಡುತ್ತಿದೆ ಗೆಳೆಯರೆ. ರೈಲ್ವೆ ಪ್ರಯಾಣಕ್ಕೆ ಅವಕಾಶವಾಗಿ ಕಲ್ಪಿಸುತ್ತಿದೆ ಮತ್ತು ವಿಶೇಷವಾಗಿ ದೂರ ಪ್ರಮಾಣದ ಮಾಡುವಂತಹ ಹಿರಿಯ ನಾಗರಿಕ ಆರ್ಥಿಕ ಬೆಂಬಲ ನೀಡುತ್ತಿದೆ ಎಂದು ಹೇಳಲಾಗಿದೆ ಗೆಳೆಯರೆ. ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ನಮ್ಮ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.